ನಮಸ್ಕಾರ ಸ್ನೇಹಿತರೆ. ಇಂದು ಶ್ರಾವಣ ಮಾಸದ ಅತ್ಯಂತ ಪವಿತ್ರವಾದಂತಹ ಪುತ್ರದ ಏಕಾದಶಿ. ಹೆಸರೇ ಹೇಳುವಂತೆ ಈ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಸಂತಾನ ಪ್ರಾಪ್ತಿ, ಮಕ್ಕಳ ಆಯುಷ್ಯ, ಆರೋಗ್ಯ ವೃದ್ಧಿಯಾಗುತ್ತದೆ. ಹಾಗೆ ಪಾಪವೆಲ್ಲವೂ ನಿರ್ನಾಮವಾಗಿ ಪುಣ್ಯವನ್ನು ಇದು ತಂದುಕೊಡುತ್ತದೆ. ಇದು ನಮ್ಮ ಪುರಾಣ ಧರ್ಮಶಾಸ್ತ್ರಗಳ ನಂಬಿಕೆಯಾಗಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಇದರ ಮಹತ್ವದ ವ್ರತದ ಕಥೆಯನ್ನು ವಿವರಿಸುತ್ತಾನೆ. ಆ 100ಕ್ಕೆ 100 ಸತ್ಯವಾದ ಪೌರಾಣಿಕ ಕಥೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಕೇವಲ ಒಂದು 5-6 ನಿಮಿಷದ ಒಳಗಡೆ ಇರುವಂತಹ ವಿಡಿಯೋ ಆಗಿರುತ್ತೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಕೇಳಿ, ಇದರ ಬಗ್ಗೆ ತಿಳಿದುಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಇದನ್ನು ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ದ್ವಾಪರ ಯುಗದಲ್ಲಿ ಮಾಹಿಷ್ಮತಿ ಎಂಬ ನಗರವನ್ನು ಮಹಿಜೀತ್ ಎಂಬ ರಾಜನು ಆಳುತ್ತಿರುತ್ತಾನೆ. ಆತ ಅತ್ಯಂತ ಧರ್ಮಾತ್ಮ, ಪ್ರಜಾವತ್ಸಲ ಹಾಗೂ ದಯಾಮಯಿಯಾಗಿರುತ್ತಾನೆ. ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿರುತ್ತಾನೆ. ಆದರೆ ಆತನಿಗೆ ಸಕಲ ಐಶ್ವರ್ಯಗಳಿದ್ದರೂ ವಂಶವನ್ನು ಮುಂದುವರಿಸಲು ಸಂತಾನ ಭಾಗ್ಯವಿರುವುದಿಲ್ಲ. ಇದರಿಂದ ರಾಜ ಮತ್ತು ರಾಣಿ ಇಬ್ಬರು ದಿನವಿಡೀ ದುಃಖದಲ್ಲೇ ಮುಳುಗಿರುತ್ತಾರೆ. ವಯಸ್ಸಾಗುತ್ತಾ ಬಂದರೂ ಮಗುವಾಗದಿದ್ದಾಗ ರಾಜನು ಕಳವಳಗೊಂಡು ತನ್ನ ರಾಜ್ಯದ ಪ್ರಮುಖ ಋಷಿಮುನಿಗಳನ್ನು ಮತ್ತು ವಿದ್ವಾಂಸರನ್ನು ಕರೆಸಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ. ಆಗ ರಾಜನ ಕಷ್ಟವನ್ನು ಆಲಿಸಿದ ಜ್ಞಾನಿಯಾದಂತಹ ಲೋಮಶ ಮಹರ್ಷಿಗಳು ರಾಜನ ಪೂರ್ವಜನ್ಮದ ರಹಸ್ಯವನ್ನು ಜ್ಞಾನ ದೃಷ್ಟಿಯಿಂದ ನೋಡಿ ಹೀಗೆ ಹೇಳುತ್ತಾರೆ. ಎಲೈ ರಾಜನೇ, ನೀನು ಪೂರ್ವಜನ್ಮದಲ್ಲಿ ಒಬ್ಬ ಬಡ ವ್ಯಾಪಾರಿಯಾಗಿದ್ದೆ. ಒಂದು ದಿನ ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ತೀವ್ರವಾದ ತೃಷೆಯಿಂದ, ಅಂದರೆ ಬಾಯಾರಿಕೆಯಿಂದ ನೀರನ್ನು ಅರಸುತ್ತಾ ಒಂದು ಕೆರೆಯ ಬಳಿ ಬಂದೆ. ಅದೇ ಸಮಯದಲ್ಲಿ ಒಂದು ಹಸು ಮತ್ತು ಅದರ ಕರು ನೀರು ಕುಡಿಯಲು ಅಲ್ಲಿಗೆ ಬಂದಿದ್ದವು. ಆದರೆ ನೀನು ಆ ಹಸುವನ್ನು ಎದರಿಸಿ ಓಡಿಸಿ ನೀನೇ ಮೊದಲು ನೀರನ್ನು ಕುಡಿದೆ. ಧರ್ಮಶಾಸ್ತ್ರದ ಪ್ರಕಾರ ನೀರು ಕುಡಿಯುತ್ತಿದ್ದ ಹಸುವನ್ನು ತಡೆದಿದ್ದಕ್ಕಾಗಿ ನಿನಗೆ ಈ ಜನ್ಮದಲ್ಲಿ ಸಂತಾನ ದೋಷ ಉಂಟಾಗಿದೆ. ಆದರೆ ನೀನು ಅಂದು ಹಸಿದ ಪ್ರಜೆಗಳಿಗೆ ಅನ್ನದಾನ ಮಾಡಿದ್ದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ರಾಜನಾಗಿದ್ದೀಯಾ ಎಂದು ಲೋಮಶ ಮುನಿಗಳು ವಿವರಿಸುತ್ತಾರೆ. ಆಗ ರಾಜನಿಗೆ ತಪ್ಪಿನ ಅರಿವಾಗಿ ಮನಸ್ಸಿನಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಎಂದು ಕೇಳಿದಾಗ ಲೋಮಶ ಮಹರ್ಷಿಗಳು, ರಾಜನೇ, ನೀನು ಮತ್ತು ನಿನ್ನ ಪ್ರಜೆಗಳು ಸೇರಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯ ದಿನ ಸಂಪೂರ್ಣ ಉಪವಾಸವಿದ್ದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಆರಾಧಿಸಿ. ಮರುದಿನ ದ್ವಾದಶಿಯಂದು ಉಪವಾಸ ಮುಗಿಸಿ ಆ ಏಕಾದಶಿ ವ್ರತದ ಪುಣ್ಯ ಫಲವನ್ನು ದೇವರಿಗೆ ಅರ್ಪಿಸಿ ಎಂದು ತಿಳಿಸುತ್ತಾರೆ. ಮಹರ್ಷಿಗಳ ಅಪ್ಪಣೆಯಂತೆ ರಾಜ, ರಾಣಿ ಮತ್ತು ಇಡೀ ಮಾಹಿಷ್ಮತಿ ನಗರದ ಪ್ರಜೆಗಳು ಅತ್ಯಂತ ಶ್ರದ್ಧೆಯಿಂದ ಶ್ರಾವಣ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಇದರ ಪುಣ್ಯದ ಪ್ರಭಾವದಿಂದ ರಾಣಿಯು ಗರ್ಭಧರಿಸಿ 9 ಮಾಸಗಳ ನಂತರ ತೇಜಸ್ವಿಯಾದಂತಹ ಧರ್ಮಾತ್ಮನಾದಂತಹ ಪುತ್ರನಿಗೆ ಜನ್ಮ ನೀಡುತ್ತಾಳೆ. ಅಂದಿನಿಂದ ಈ ಒಂದು ಪವಿತ್ರ ದಿನಕ್ಕೆ ಪುತ್ರದ ಏಕಾದಶಿ ಎಂದು ಹೆಸರು ಬಂದಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಎಷ್ಟು ಅಮೋಘವಾದಂತಹ ಈ ಒಂದು ಪುತ್ರದ ಏಕಾದಶಿಯ ಕಥೆಯಾಗಿತ್ತು. ಧರ್ಮ ಗ್ರಂಥಗಳ ಪ್ರಕಾರ ಯಾರು ಈ ಒಂದು ಶ್ರಾವಣ ಪುತ್ರದ ಏಕಾದಶಿಯ ಪಾವನ ಕಥೆಯನ್ನು ಭಕ್ತಿಯಿಂದ ಕೇಳುತ್ತಾರೋ, ಇತರರೊಂದಿಗೆ ಹಂಚಿಕೊಳ್ಳುತ್ತಾರೋ ಅವರಿಗೆ ಸಾಕ್ಷಾತ್ ಅಶ್ವಮೇಧ ಯಾಗ ಮತ್ತು ವಜ್ರಪೇಯ ಯಾಗ ಮಾಡಿದಷ್ಟೇ ಮಹಾಪುಣ್ಯ ಲಭಿಸುತ್ತದೆ. ಹಾಗೆ ಲಕ್ಷ್ಮೀನಾರಾಯಣರ ಕೃಪೆಗೆ ಪಾತ್ರರಾಗುತ್ತಾರೆ.
ಇವತ್ತಿನ ಈ ಶುಭ ದಿನದಂದು ಸತ್ಸಂತಾನಕ್ಕಾಗಿ, ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ಹಾಗೂ ಮನೆಯ ಸುಖ ಸಂತೋಷಕ್ಕಾಗಿ ನೀವು ಕೂಡ ಈ ಪುತ್ರದ ಏಕಾದಶಿಯನ್ನು ಆಚರಿಸಿ ನಾರಾಯಣನ ಧ್ಯಾನವನ್ನು ಮಾಡಿ. ಹಾಗೆ ನಿಮಗೆ ಏಕಾದಶಿ ಆಚರಿಸಲು ಸಾಧ್ಯವಾಗದಿದ್ದರೂ ಶ್ರೀಮನ್ನಾರಾಯಣನ ಅಂದರೆ ವಿಷ್ಣುವಿನ ಧ್ಯಾನ ಮಾಡುತ್ತಾ ಈ ಒಂದು ಸರಳ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಸರಳ ಮಂತ್ರವನ್ನು ಕನಿಷ್ಠ 11-21 ಬಾರಿಯಾದರೂ ಜಪಿಸಿ. ಆ ಜಗತ್ರಕ್ಷಕನಾದಂತಹ ಮಹಾವಿಷ್ಣುವು ನಿಮ್ಮೆಲ್ಲರ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಆಯುಷ್ಯ, ಆರೋಗ್ಯ, ಸಕಲ ಐಶ್ವರ್ಯಗಳನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಧರ್ಮಶಾಸ್ತ್ರದ ಈ ಒಂದು ಪವಿತ್ರ ಕತೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಎಲ್ಲರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಶ್ರಾವಣ ಪುತ್ರದ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಓಂ ನಮೋ